ಓಂ ಅಂತಸ್ತಧರ್ಮೋಪದೇಶಾತ್ ಓಂ ಅಂತಃಸಮುದ್ರೇ ಮನಸಾ ಚರಂತಂ ಬ್ರಹ್ಮಾನ್ವಿಂದ ದಶಹೋತಾರ ಮರಣೆ. ಈ ಅಂತಸ್ಥತ್ವಾಧಿಕರಣಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪೂರ್ವಪಕ್ಷ ಈಗಾಗಲೇ ಸಮಾಪ್ತ ಆಗಿದೆ. ಸಂಯುಕ್ತಿಕವಾದ ಪೂರ್ವಪಕ್ಷವನ್ನೇ ನಾವು ನೋಡಿದ್ದೇವೆ. ಇನ್ನು ಸಿದ್ಧಾಂತ ಐತಿ. ಅದಕ್ಕೆ ಸಿದ್ಧಾಂತ ಏನಿದೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇತಿ ಎಂಬ ಮಾತಿನಿಂದ ಇತ್ಯಾದಿಭಿಃ ಅನ್ಯಃ ಪ್ರತೀಯತೆ ತಸ್ಮಾತ್ ಸೇವ ಆನಂದಮಯ ಇತಿ ನ ಮಂತವ್ಯಂ. ಅದು ಅವನನ್ನೇ ಆನಂದಮಯ ಅಂತ ತಿಳಿಬಾರದು ಎಂಬ ಮಾತಿನಿಂದ ಸಿದ್ಧಾಂತ ಹೊರಟಿದೆ. ಯಾಕೆ ಅಂದರೆ ಅದಕ್ಕಾಗಿ ಇರುವುದು ಈ ಸೂತ್ರ. ಅದಕ್ಕೆ ಏನು ಕಾರಣ, ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂದರೆ, ವಿಷ್ಣುವಿಗಿಂತ ಭಿನ್ನನಾದ ಯಾವನೋ ಒಬ್ಬ ದೇವತೆಯನ್ನ ಆನಂದಮಯ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂದರೆ, ಇತಿ ಹೇತ್ವಾಕಾಂಕ್ಷಾಯಾಮ್, ಹೇತುವಿನ ಪ್ರಶ್ನೆ ಬಂದಾಗ ಸೂತ್ರ ಉಪನ್ಯಾಸ, ಅದಕ್ಕೆ ಸಂಬಂಧಪಟ್ಟ ಸೂತ್ರವನ್ನು ತೋರಿಸಿ ವ್ಯಾಚಷ್ಟೆ ಅದಕ್ಕೆ ಮುಂದೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂತಃಸಮುದ್ರೇ ಮನಸಾಚರಂತಂ ಬ್ರಹ್ಮಾಂಬವಿಂದ ದಶಹೋತಾರ ಮರಣೆ ಅಂತ ಇರೋದು ಮುಂದೆ. ಇದಕ್ಕೆ ಇದು ತೈತ್ರಿಯ ಆರಣ್ಯಕದಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂತಹ ಮಾತುಗಳು. ಈ ಮಾತು, ಇನ್ನು ಮುಂದಿನ ಮಾತು, ಇದೆಲ್ಲವೂ ಕೂಡ ಸಮುದ್ರೆ ಅಂದ್ರೆ ಅಂತರರಣೆ. ಅರಣ ಅಂದ್ರೂ ಸಮುದ್ರ ಅಂತಾನೆ ಅರ್ಥ. ಸಮುದ್ರೆ ಅಂತನ್ನುವುದಕ್ಕೆ ಅಂತರರಣೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಕೇತೀರ್ಥರು. ಅದಕ್ಕೆ ಮತ್ತೆ ಜಲೆ ವ್ಯಾಖ್ಯಾನ ಮಾಡಿದ್ದಾರೆ. ಯಥೇಷ್ಟಂ ಚರಂತಂ, ತನ್ನ ಇಚ್ಛೆಗೆ ತಕ್ಕಂತೆ, ಮನಸಾಚರಂತಂ ಅಂದ್ರೆ ತನ್ನ ಮನಸ್ಸಿನ ಇಚ್ಛೆಗೆ ತಕ್ಕಂತೆ ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಮತ್ತೆ ದಶಹೋತಾರಂ ಅಂತಿದೆ. ದಶಹೋತಾರಂ ಅಂದ್ರೆ ಹಿಂದೆ ಚತುರ್ಹೋತಾರಂ ಅಂತ ಕಳೆದ ದಿವಸ ನೋಡಿದ್ದೇವೆ. ಈಗ ದಶಹೋತಾರಂ ಅಂತ. ದಶಹೋತ ಅಂದ್ರೆ 10 ಇಂದ್ರಿಯಗಳ ಮೂಲಕ ಹೋಮ, 10 ಇಂದ್ರಿಯಗಳಲ್ಲಿ ಹೋಮ ಮಾಡುವವನು ಅಂತ ಅದು ತಾತ್ಪರ್ಯ. 10 ಇಂದ್ರಿಯಗಳಲ್ಲಿ 10 ವಿಷಯಗಳನ್ನು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವುಗಳಲ್ಲಿ ಹೋಮ ಮಾಡುವವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ದಶಹೋತಾರಂ ದಶೇಂದ್ರಿಯೇಶು ವಿಷಯ ಹೋತಾರಂ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೋಮ ಮಾಡುವವನು ಅಂತ ಅದರ ತಾತ್ಪರ್ಯ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವು 5 ಜ್ಞಾನೇಂದ್ರಿಯಗಳ ವಿಷಯಗಳು. ಮತ್ತೆ 5 ಕರ್ಮೇಂದ್ರಿಯಗಳಿವೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ವಾಕಿನಿಂದ ಮಾತನಾಡುವಿಕೆ, ಪಾಣಿಯಿಂದ ತೆಗೆದುಕೊಳ್ಳುವಿಕೆ, ಪಾದದಿಂದ ಸಂಚಾರ ಮಾಡುವಿಕೆ, ಪಾಯು ಉಪಸ್ಥಗಳಿಂದ ವಿಸರ್ಗಗತ್ಯತ್ಯಭಿಚಲ್ಪ ಶಿಲ್ಪಾಹ ಅಂತ ಹೀಗೊಂದು ಮಾತಿದೆ. ನಾನು ಅದನ್ನ ಪೂರ್ಣ ಸರಿಯಾಗಿ ಹೇಳಿದಿನೋ ಇಲ್ಲ, ಅತ್ತಿನೋ ಅರ್ತಿನೋ ಹೀಗೇನೋ ಒಂದು ಶಬ್ದ ಇದೆ. ವಿಸರ್ಗ ಅಂತಂದ್ರೆ ಮಲ ವಿಸರ್ಜನೆ ಮಾಡುವುದು ಅಂತ ಅದರ ಅರ್ಥ. ಗತಿ ಅಂದ್ರೆ ಅದು ಪಾಯು ಇಂದ್ರಿಯದ, ಅದು ಮೂತ್ರೇಂದ್ರಿಯದ ಕೆಲಸ. ಮತ್ತೆ ಗತಿ ಅಂದ್ರೆ ಅದು ಪಾಯು ಇಂದ್ರಿಯದ ಕೆಲಸ ಅಲ್ಲ, ಗತಿ ಅಂದ್ರೆ ಪಾದೇಂದ್ರಿಯದ ಕೆಲಸ. ಮತ್ತೆ ಅತ್ತಿ ಅಂತಿದೆ. ಅತ್ತಿ ಅಂದ್ರೆ ಆನಂದಾನುಭವ. ಅತ್ತಿನೋ ಅರ್ತಿನೋ ಏನೋ ಇದೆ, ಅದನ್ನ ಮುಂದೆ ಆಗೋ ಸ್ಪಷ್ಟಪಡಿಸ್ಕೋತೀನಿ, ಭಾಗವತದಲ್ಲಿ ಇಲ್ಲೋ ಇದೆ. ಅದಕ್ಕೆ ಆನಂದಾನುಭವ ಅಂತ ಹೆಸರು. ಅದು ಉಪಸ್ಥೇಂದ್ರಿಯದ ಕೆಲಸ. ಅಭಿಜಲ್ಪ, ಅಭಿಜಲ್ಪ ಅಂದ್ರೆ ಮಾತನಾಡುವಿಕೆ, ಅದು ವಾಣೀಂದ್ರಿಯದ ಕೆಲಸ. ಶಿಲ್ಪ ಅಂದ್ರೆ ಫೈನ್ ಆರ್ಟ್ಸ್ ಅದ್ಯಾವುದೋ ಅಂತಾನೆ ಏನರ್ಥ ಅಲ್ಲ. ಕೈಯಿಂದ ನಾವು ಮಾಡುವಂಥದ್ದು ಎಲ್ಲವೂ ಶಿಲ್ಪವೇ. ಕೈಯಿಂದ ಏನೇನು ಕೆಲಸಗಳನ್ನು ಮಾಡ್ತೀವಿ ಅದೆಲ್ಲವೂ ಶಿಲ್ಪವೇ. ಆ ಕೆಲಸಗಳನ್ನು ಮಾಡುವ ಅಂಥ ಕೆಲಸ ಅದು ಕೈಯಿಂದ ಆಗುವ ಕೆಲಸ. ಹೀಗೆ ಈ 5 ವಿಷಯಗಳನ್ನ 10 ವಿಷಯಗಳನ್ನ 10 ಮನಸ್ಸಿನಲ್ಲಿ 10 ಇಂದ್ರಿಯಗಳಲ್ಲಿ ಹೋಮ ಮಾಡ್ತಾನೆ. ಇಂಥ ಪರಮಾತ್ಮನನ್ನ
ನಮ್ಮೊಳಗೆ ನಿಂತು ಮಾಡಿಸುವವನು ಅವನೇ. ಅಂಥ ಪರಮಾತ್ಮನನ್ನ ಬ್ರಹ್ಮ ಅನ್ವವಿಂದತ್ ಅಂತ ಬಂದಿದೆ. ಬ್ರಹ್ಮ ಅದನ್ನ ಪಡ್ಕೊಂಡ, ತಪಸ್ಸಿನ ಮೂಲಕ ತಿಳ್ಕೊಂಡ ಅಂತ. ಕಳೆದ ದಿವಸ ಒಂದು ವಾಕ್ಯ ನೋಡಿದ್ದೀವಿ, ಪೂರ್ವ ಪಕ್ಷ ನೋಡುವಾಗ ಅಲ್ಲಿಯೂ ಕೂಡ ತಪಸ ಅನ್ವವಿಂದತ್ ಅಂತ ಇತ್ತು. ಇದು ಒಂದು ವಾಕ್ಯ. ಮರೀಚೀನಾಂ ಪದಮಿಚ್ಛಂತಿ ಸಮುದ್ರೇಂತಃ ಕವಯೋ ವಿಚಕ್ಷತೆ ಮರೀಚೀನಾಂ ಪದಮಿಚ್ಛಂತಿ ವೇದಸಃ ಅಂತ ಮುಂದೆ ಇದೆ. ಇದು ತೈತ್ರಿಯ ಆರಣ್ಯಕದಲ್ಲೇ ಬಂದಿರುವಂತಹ ವಾಕ್ಯ. ಅದಕ್ಕೇನರ್ಥ ಅನ್ನೋದನ್ನ ಈಗ ನೋಡೋಣ. ಅಂತಃಸಮುದ್ರೇ ಸಮುದ್ರೇಂತಹ ಕವಯೋ ವಿಚಕ್ಷತೆ, ಈ ಒಂದು ತತ್ವವನ್ನ, ಈ ಒಂದು ಶಕ್ತಿಯನ್ನ ಕವಿಗಳು ತಿಳಿಯುತ್ತಾರೆ. ಎಲ್ಲಿ ತಿಳಿಯುತ್ತಾರೆ ಅಂದ್ರೆ ಸಮುದ್ರೇಂತಹ, ಸಮುದ್ರದ ಒಳಗೆ ಅವನನ್ನ ತಿಳಿತಾರೆ ಅಂತ ಅದ್ರ ತಾತ್ಪರ್ಯ. ಯಾರು ತಿಳಿಯುವವರವರು? ಕವಯ ವೇದಸಹ ಅಂತ ಬಂದಿದೆ. ಪದಮಿಚ್ಛಂತಿ ವೇದಸಹ ಅಂತ, ವೇದಸಹ ಅಂತ ಬಂದಿದೆ, ಕವಯ ಅಂತ ಬಂದಿದೆ. ಕವಯ ಅಂದ್ರೆ ಕೇವಲ ಜ್ಞಾನಿಗಳು ಅಂತ ಅದು ತಾತ್ಪರ್ಯ ಆಗ್ತದೆ. ಮುಂದೆ ವೇದಸಹ ಅಂತಿದೆ. ವೇದಾಹ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನು ಈ ಹಿಂದಿನ ಅಲ್ಲ, ಹೌದು ಸರಿ, ಹಾಗೆ ಜಯತೀರ್ಥ ಹಾಗೆ ಮಾಡಿದ್ದಾರೆ. ಭೂತ ಭವಿಷ್ಯತ್ ಬ್ರಹ್ಮಾಣ, ಈ ಹಿಂದಿನ ಮುಂದಿನ ಎಲ್ಲಾ ಬ್ರಹ್ಮರು ಕೂಡ ಅವನನ್ನ ತಿಳಿಯುವ ಪ್ರಯತ್ನ ಮಾಡ್ತಿರ್ತಾರೆ ಅಂತ ಅದರ ತಾತ್ಪರ್ಯ. ಪದಮಿಚ್ಛಂತಿ, ಪದ ಅಂದ್ರೆ ಸ್ಥಾನ, ಎಲ್ಲರಿಗೂ ಸ್ಥಾನ ಈ ಭಗವಂತ. ಯಾರಿಗೆ ಸ್ಥಾನ ಅಂದ್ರೆ ಮರೀಚೀನಾಂ ಪದಂ, ಮರೀಚಿ ಅಂದ್ರೆ ಜೀವರು ಅಂತ ಅದರ ತಾತ್ಪರ್ಯ. ಮರೀಚಿಗಳು ಅಂದ್ರೆ ಜೀವರು ಯಾಕೆ ಅಂತ ಅನ್ನೋದನ್ನ ಇಲ್ಲಿ ನಾವೆಲ್ಲೂ ಕಾಣ್ತಿಲ್ಲ. ಅದಕ್ಕೆ ತತ್ವ ಪ್ರದೀಪ ನಾವು ಮುಂದೆ ನೋಡೋರಿದ್ದೀವಿ. ಆದ್ರೂ ಕೂಡ ಅಲ್ಲಿ ಬಂದಿರುವಂತಹ ವಿಚಾರ ಅದು. ಅಲ್ಲಿ ತ್ರಿವಿಕ್ರಮ ಪಂಡಿತರು ಅದನ್ನು ವಿವರಿಸಿದ್ದಾರೆ. ಅದಕ್ಕೆ ಈ ಮಂತ್ರಕ್ಕೆ ಅವರ ಅರ್ಥನೂ ಬರೆದಿದ್ದಾರೆ. ಸಮುದ್ರ ಅಂತ ಕವಯೋ ವಿಚಕ್ಷತೆ ಮರೀಚೀನಾಂ ಪದಮಿಚ್ಛಂತಿ ವೇದಸಹ ಅಂತ ನೋಡಿ. ಕವಯಸ್ಸಂತಹ ವೇದಸಹ, ನಾನು ಕವಯ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ ಹೇಳಿದೆ, ಬೇರೆ ಸರಿ ಇರಬಹುದೇನೋ ನಾನು ಹೇಳಿದ್ದು. ಆದರೆ ತ್ರಿವಿಕ್ರಮ ಪಂಡಿತರು ಕವಿಗಳಾದ ಚತುರ್ಮುಖ, ಸರ್ವಜ್ಞರಾದ ಈ ಚತುರ್ಮುಖ ಬ್ರಹ್ಮರು ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅವರು ಮರೀಚೀನಾಂ ಆಶ್ರಯಭೂತಂ, ಮರೀಚೀನಾಂ ಪದಂ ಅಂದ್ರೆ ಎಲ್ಲ ಜೀವರಿಗೂ ಆಶ್ರಯಭೂತನಾದ ಭಗವಂತ, ಈ ಪದ ಅಂದ್ರೆ ಆಶ್ರಯ, ಎಲ್ರಿಗೂ ಸ್ಥಾನನಾದ ಭಗವಂತನನ್ನ ವಿಚಕ್ಷಣಾಯ ಇಚ್ಛಂತೆ, ಜ್ಞಾನಕ್ಕಾಗಿ ಅವರು ಅಪೇಕ್ಷೆ ಪಡ್ತಾರೆ ಅಂತ ಅದರ ಅರ್ಥ. ಅದರ ಬಗ್ಗೆ ನಾನು ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪನೆ ಹೇಳುವಾಗ ಇನ್ನಷ್ಟು ಹೇಳಬೇಕು. ಇಲ್ಲಿ ಇಚ್ಛಂತಿ ಅಂತ ಒಂದು ಕ್ರಿಯಾಪದ ಇದೆ, ವಿಚಕ್ಷತೆ ಅಂತ ಇನ್ನೊಂದು ಕ್ರಿಯಾಪದ ಇದೆ, ಚಷ್ಟೆ ಚಕ್ಷಾತೆ ಚಕ್ಷತೆ, ಅದಕ್ಕೆ ವಿ ಅಂತ ಉಪಸರ್ಗ ಬಂದಿದೆ. ಆದ್ರಿಂದ ಅಲ್ಲಿ ನೋಡುತ್ತಾರೆ ಅಂತ ಅರ್ಥ, ಇಲ್ಲಿ ಇಚ್ಛತಿ ಅಂತ ಬೇರೆ ಅರ್ಥ ಇದೆ. ಅದಕ್ಕೆ ನಾನು ಇನ್ನೂ ಒಂದ್ಸರಿ ಅರ್ಥವನ್ನು ನೋಡೋನಿದ್ದೇನೆ. ಈ ನಾವು ತತ್ವ ಪ್ರದೀಪ ಇದಾದ್ಮೇಲೆ ಈಗ ತತ್ವ ಪ್ರಕಾಶಕ, ಮುಂದೆ ತತ್ವ ಪ್ರದೀಪ, ಸತ್ರಕ ದೀಪಾವಳಿ, ಮತ್ತೆ ಕೆಲವು ಟಿಪ್ಪಣಿಗಳು, ಕೊನೆಗೆ ಈ ಭಾಷ್ಯ ದೀಪಿಕಾ ನಾವು ಅದನ್ನು ಸಾಗಿ ಹೋದಾಗ ಕೆಲವು ವೇದವಾಕ್ಯಗಳಿಗೆ ಇನ್ನೂ ಸ್ಪಷ್ಟವಾದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೆಲವುದನ್ನ ಮುಂಚಿತವಾಗಿ ನಾನು ನೋಡಿ ಹೇಳಿರ್ತೇನೆ, ಆದರೂ ಉಳಿದಿರ್ತದೆ ಕೆಲವು. ಹೀಗೆ ಇದು ತ್ರಿವಿಕ್ರಮ ಪಂಡಿತ್ ಹೇಳಿರುವ ಅರ್ಥ. ಜ್ಞಾನಾಯ ಇಚ್ಛಂತಿ ಅಂತ, ವಿಚಕ್ಷಣಾಯ ತಿಳಿದುಕೊಳ್ಳುವುದಕ್ಕಾಗಿ ಇಚ್ಛಿಸುತ್ತಾರೆ ಅಂತ. ಅಲ್ಲಿ ಮರೀಚಿ ಅಂದ್ರೆ ಜೀವ ಯಾಕೆ ಅಂದ್ರೆ ಮರೀಚಿ ಮಿತರುಕ್ತತಃ ಇತಿ ವಚನಾತ್ ಮರೀಚಿ ಜೀವ. ಸರ್ವಮೂಲದಲ್ಲಿ ಆಚಾರ್ಯ ಒಂದು ಕಡೆ ಮರೀಚಿರ್ ಮಿತರುಕ್ತತಃ ಅಂತ ಹೇಳಿದ್ದಾರೆ. ಇದು ಒಂದು ಕಡೆ ಎಲ್ಲೋ ಭಗವಂತನನ್ನು ಮರೀಚಿರ್ ಮರುತಾಮಸ್ಮಿ ಅಂತ ಗೀತಾದಲ್ಲಿದೆ. ಅದಕ್ಕೆ ಅರ್ಥ ಮಾಡುವಾಗಲೂ ಕೂಡ ಮರೀಚಿ ಎಂಬ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲೋ ಅದು ಎಲ್ಲಿಂದ ನನಗೇನು ಹುಡುಕ್ಲಿಕ್ಕಾಗಲಿಲ್ಲ, ಅಂತೂ ಸರ್ವಮೂಲದಲ್ಲಿ ಅದೂ ಇದೆ, ಮರೀಚಿ ಮಿತರುಕ್ತತಃ. ಅದಕ್ಕೆ ಗೋವಿಂದಾಚಾರ್ಯರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಮಿತ ರುಚಿತ್ವಾತ್ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ರುಚಿ ಅಂತಂದ್ರೆ ಜ್ಞಾನದ ಕಾಂತಿ ಅಂತ ನಾವು ಅರ್ಥ ಇಟ್ಕೊಂಡ್ರೆ,
ಮಿತವಾದ ಕಾಂತಿ ಉಳ್ಳವನು ಈ ಜೀವ ಅಂತ ಹೀಗದರ ಅರ್ಥ ಆಗ್ತದೆ. ಮಿತ ಅಂದರೆ ಸೀಮಿತ, ಲಿಮಿಟೆಡ್ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಂಥ ಭಗವಂತನನ್ನು ಇವರು ತಿಳಿಯುತ್ತಾರೆ. ನೋಡಿ ಅಲ್ಲಿ ಮರೀಚಿರ್ ಮಿತೃಪ್ತತಃ ಮಿತ ರುಚಿತ್ವತಃ ಇತ್ಯರ್ಥ ಅಂತ ಗೋವಿಂದಾಚಾರ್ಯಕ್ಕೆ ಅರ್ಥ ಬರ್ತಿದ್ದಾರೆ. ರುಚಿ ಅಂದರೆ ಕಾಂತಿ, ಜ್ಞಾನದ ಕಾಂತಿ. ಭಗವಂತ ಹೇಗೆ ಜ್ಞಾನಾನಂದ ಸ್ವರೂಪನೋ, ಆನಂದ ಜ್ಞಾನ ರೂಪವಾದ ಬೆಳಕೊಳ್ಳವನು, ಜೀವನು ಕೂಡ ಅದೇ ಥರ ಇರ್ತಾನೆ. ಆದರೆ ಈ ಒಂದು ಸೀಮಿತವಾಗಿರ್ತದೆ, ಭಗವಂತನು ಅಮಿತವಾಗಿರ್ತದೆ. ಅಲ್ಲಿ ಮಿತ ಅನ್ನೋ ಶಬ್ದಕ್ಕೆ ಜ್ಞಾತ ಅಂತಲೂ ಅರ್ಥ ಮಾಡಬಹುದು, ತಿಳಿಯಲ್ಪಟ್ಟದ್ದು ಅಂತ. ಸರ್ವರಿಂದಲೂ ತಿಳಿಯಲ್ಪಡಬೇಕಾದ ಕಾಂತಿ ಉಳ್ಳವನು ಭಗವಂತ. ಆದ್ದರಿಂದ ಭಗವಂತನೂ ಮರೀಚಿಯೇ, ಜೀವನು ಕೂಡ ಮರೀಚಿಯೇ. ಭಗವಂತ ಬಿಂಬ, ಇವನು ಪ್ರತಿಬಿಂಬ. ಆದ್ದರಿಂದ ಮರೀಚಿ ಎಂಬ ಶಬ್ದ ತುಂಬ ಚೆನ್ನಾಗಿದೆ ಆ ದೃಷ್ಟಿಯಿಂದ. ಮಿತರುಚಿತ್ವತಃ ಮಿತರುಚಯ ಏವ ವರ್ಣ ವ್ಯತ್ಯಾಸೇನ ಮರೀಚಯ ಇತ್ಯುಚ್ಯಂತೆ ಅಂತ ಗೋವಿಂದಾಚಾರ್ಯ ಅದನ್ನು ಬರೆದಿದ್ದಾರೆ. ಯಾರು ಮಿತರುಚಿಗಳೋ ಅಂದರೆ ಸೀಮಿತವಾದ ಕಾಂತಿ ಉಳ್ಳವರೋ ಅವರನ್ನೇ ಮರೀಚಿ ಅಂತ ಹೇಳ್ತಾರೆ. ಮಿತ ರುಚಿ ಅಂತ 4 ಅಕ್ಷರದ ಶಬ್ದ ಆಗಬೇಕಾದದ್ದು ವರ್ಣ ವ್ಯತ್ಯಾಸ ಆಗ್ತದೆ. ಇದು ಯಾವುದು ನಮ್ಮ ಪಾಣಿನಿ ವ್ಯಾಕರಣದ ಪ್ರಕಾರ ಆಗುವ ನಿಷ್ಪತ್ತಿ ಅಲ್ಲ. ಆಚಾರ್ಯರು ಬೇರೆ ಬೇರೆ ಕಡೆ ಮಹಾವ್ಯಾಕರಣ ಮೊದಲಾದ ನಿಷ್ಪತ್ತಿಯನ್ನು ತೋರಿಸಿರ್ತಾರೆ. ಆ ನಿಷ್ಪತ್ತಿ ಪ್ರಕಾರ ಆಗಬೇಕಾದದ್ದು. ಮಿತ ಅಂತ 2 ಅಕ್ಷರದ ಶಬ್ದ, ರುಚಿ ಅಂತ 2 ಅಕ್ಷರದ ಶಬ್ದ. ಅಲ್ಲಿ ಈ 4 ಅಕ್ಷರದ ಶಬ್ದ ಹೋಗಿ ಮರೀಚಿ ಅಂತ ಆಗಿಬಿಟ್ಟಿದೆ. ರುಚಿ ಎಂಬಲ್ಲಿನ ಚಿ ಹಾಗೆ ಉಳಿದಿದೆ, ಮರೀಚಿ ಅಂತ ಹಾಗೆ ಉಳಿದು ಬಿಡುತ್ತದೆ. ಆಮೇಲೆ ತ ಏನಿದೆ ಅದು ಹೊರಟು ಹೋಗ್ತದೆ. ರು ಇದ್ದದ್ದು ರೀ ಆಗಿಬಿಟ್ಟಿದೆ, ದೀರ್ಘವಾಗಿದೆ. ಹೀಗೊಟ್ಟು ಮರೀಚಿ ಎಂಬ ಶಬ್ದ ನಿಷ್ಪನ್ನ ಆಗ್ತದೆ. ಸರ್ವಮೂಲದಲ್ಲಿ ಇರುವುದೇನೆಂದರೆ ಮಿತ ರುಕ್ತ್ವತಃ ಅಂತ. ರುಕ್ ರುಚೌ ರುಚಃ ಅಂತ ಅಲ್ಲಿ ಶಬ್ದ, ಅದು ವ್ಯಂಜನಾಂತವಾದ ಶಬ್ದ. ಮಿತಾಹ ರುಚಃ. ಈಗ ನಾನು ಆ ಸರ್ವಮೂಲ ಎಲ್ಲಿದೆ ಅಂತ ತೆಗೆದು ನೋಡಿ ಅದರ ಅರ್ಥ ಅಲ್ಲಿ ಏನು ಮಾಡಿದ್ದಾರೆ ಅಂತ ನಾನು ನೋಡಿ ಹೇಳ್ತಿರೋದಲ್ಲ, ನನ್ನ ಬುದ್ಧಿಗೆ ತೋಚಿದ ಅರ್ಥ ಹೇಳ್ತಿದ್ದೀನಿ. ಆದರೆ ಇದು ಸರ್ವಮೂಲಕ್ಕೆ ಅವಿರುದ್ಧವಾದದೇ ಅರ್ಥ. ನಾನು ಹೇಳಿದೆ ಭಗವಂತ ಮಿತರುಚಿ ಯಾಕೆ ಅಂದರೆ ಎಲ್ಲರಿಂದಲೂ ತಿಳಿಯಲ್ಪಟ್ಟ ಜ್ಞಾನವುಳ್ಳವನು. ಇವನು ಮಿತರುಚಿ ಯಾಕೆ ಅಂದರೆ ಸೀಮಿತವಾದ ಜ್ಞಾನದ ಬೆಳಕುಳ್ಳವನು ಈ ಜೀವ. ಆದ್ದರಿಂದ ಮಿತ ಅಂತ ಒಂದು ಶಬ್ದ, ರುಕ್ ಅಂತ ಇನ್ನೊಂದು ಶಬ್ದ. ಮಿತಾಹ ರುಚಃ ಯಶ ಸಹ ಮಿತ ರುಕ್ ಹೀಗೆ ಶಬ್ದ ಆಗ್ತದೆ. ಮಿತ ರುಚಃ ಭಾವ ಮಿತರುಕ್ತ್ವಂ, ಮಿತರುಕ್ತ್ವತಃ ಅಂತ ಸರ್ವಮೂಲದಲ್ಲಿರೋದು. ಮಿತ ರುಕ್ ಅಂತ ಅನ್ನೋದು ವ್ಯಂಜನಾಂತವಾದ ಶಬ್ದ ಇದೆಯಲ್ಲ, ಅದನ್ನೇ ಗೋವಿಂದಾಚಾರ್ಯರು ಮಿತ ರುಚಿ ಅಂತ ಈಕಾರಾಂತವಾದ ಶಬ್ದವಾಗಿ ನಮಗೆ ತಿಳಿಲಿ ಅಂತ ಅರ್ಥ ಮಾಡಿಕೊಟ್ಟಿದ್ದಾರೆ. ಮಿತಾಹ ರುಚಯ ಯಶಸ್ಸಹ ಮಿತ ರುಚಿ ಅಂತನೂ ಆಗ್ಬೋದು, ಮಿತಾಹ ರುಚಃ ಯಶಸ್ಸಹ ಮಿತ ರುಚಿ ಅಂತನೂ ಆಗ್ಬೋದು. ಸರ್ವಮೂಲದಲ್ಲಿರುವುದು ಮಿತರುಕ್ತ್ವತಃ ಅಂತ. ಈ ಮಿತರುಕ್ ಅನ್ನೋದೇ ಮಿತ ರುಚಿ ಅಂತ ಅದನ್ನು ವಿವರಿಸಿದ್ದಾರೆ. ಆ ಮಿತ ರುಕ್ ಅಂತ ಏನಿದೆಯಲ್ಲ, ಮಿತ ರುಕ್ ಅಥವಾ ಮಿತ ರುಚಿ ಅಂತ, ಅದ್ರಲ್ಲಿ ಅಲ್ಲಿ ಈ ಮೊದಲನೇ ಮ ಇದೆಯಲ್ಲ, ಮೊದಲನೇ ಮ ಇದೆ, ಆ ಮ ಇದ್ದದ್ದು ಮೀ ಆಗಿದೆ. ಇಲ್ಲ, ಮ ಇದ್ದದ್ದು ಮಕಾರವೇ ಸರಿಯಾಗಿದೆ. ಮರೀಚಿ ಎಂಬಲ್ಲಿ ಮಕಾರವಾಗಿ ಉಳಿದಿದೆ. ಮುಂದೆ ರುಕ್ ಅಂತ ಏನು ಶಬ್ದ ಇದೆಯಲ್ಲ, ರುಕ್ ಅಂತ ಎಂಬ ಶಬ್ದ ಸರ್ವಮೂಲದಲ್ಲಿರುವುದು, ಅದಕ್ಕೆ ಅರ್ಥ ರುಚಿ ಅಂತ. ಅದರಲ್ಲಿ ಈ ಕೊನೆಗೆ ನಮಗೆ ಉಳಿದಿರುವುದು ಚ ಮಾತ್ರ. ತಕಾರ ಪೂರ್ಣ ಹೊರಟೆ ಹೋಗಿಬಿಟ್ಟಿದೆ. ಹೀಗೆ ಒಂದು ಅಕ್ಷರ ಹೊರಟೋಗಿದೆ, ಮತ್ತೊಂದು ಅಕ್ಷರ ವ್ಯತ್ಯಾಸ ಕಂಡಿದೆ, ಒಂದು ಅಕ್ಷರ ಆಸ್ ಇಟ್ ಈಸ್ ಉಳಿದಿದೆ. ಇಷ್ಟಾಗಿ ಅದು ಮರೀಚಿ ಎಂಬ ಶಬ್ದ ಅರ್ಥವನ್ನು ಹೇಳ್ತದೆ. ಹೀಗೆ ನಾವು ಅನುಸಂಧಾನ ಮಾಡಲಿಕ್ಕೆ ತುಂಬ ಸುಂದರವಾದ ಶಬ್ದ ಅದು. ಭಗವಂತನನ್ನು ಜೀವನನ್ನು ಒಂದೇ ಶಬ್ದದಿಂದ ತಿಳ್ಕೊಳ್ಬಹುದಾದ್ದು. ಹಾಗೆ ನೋಡಿದರೆ ಆತ್ಮ ಅಂತ ಶಬ್ದ ಇದೆ, ಅವನು ಭಗವಂತನು ಆತ್ಮ, ನಾವು ಆತ್ಮರಂತ. ಭಗವಂತನು ಮರೀಚಿ, ನಾವು ಮರೀಚಿ. ಅವನು ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಇಬ್ಬರು ಕೂಡ ಮರೀಚಿ ಅಂತ ಅರ್ಥವನ್ನು ಹೊಂದಿದ್ದಾರೆ. ಅದರಲ್ಲೂ ಅದು ರುಚಿ ಅಥವಾ ರುಕ್ ಅಂದರೆ ಜ್ಞಾನದ ಬೆಳಕು ಅಂತ ಅರ್ಥ. ಆ ಬೆಳಕು ನಮ್ಮಲ್ಲಿ ಮಿತ, ಸೀಮಿತ, ಅವನಲ್ಲಿ ಮಿತ, ಸರ್ವ ವೇದಗಳಿಂದ ಪುರಾಣಗಳಿಂದ ತಿಳಿಯಲ್ಪಟ್ಟದ್ದು. ಹೀಗೆ ಅದಕ್ಕೆ ಮರೀಚಿ ಅಂತ ಅರ್ಥ ಆಗ್ತದೆ. ಅದನ್ನು ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ, ಅದಕ್ಕನುಸಾರವಾಗಿ ಜಯತೀರ್ಥರು ಹೇಳಿದ್ದಾರೆ. ತ್ರಿವಿಕ್ರಮ ಪಂಡಿತರು ಅದನ್ನು ವಿವರಿಸಿದ್ದಾರೆ, ಜಯತೀರ್ಥರು ವಿವರಿಸಿಲ್ಲ ಅಷ್ಟೇ. ಮರೀಚೀನಾಂ ಜೀವಾನಾಂ ಆಶ್ರಯಭೂತಂ ವೇದ ಸಹ ಭೂತ ಭವಿಷ್ಯತ್ ಬ್ರಹ್ಮಾಣ ಇಚ್ಛಂತಿ ಅಂತ ಇಷ್ಟು ಬರೆದಿದ್ದಾರೆ.
ಅಲ್ಲಿ ಗೋವಿಂದಾಚಾರ್ಯಕ್ಕೆ ಆ ವೇದವಾಕ್ಯಕ್ಕೆ ಈಗ ಅರ್ಥನೂ ಕೂಡ ತೋರಿಸಿದ್ದಾರೆ. ಮರೀಚಿ ಪದಾಧಿಗತಾನ ಮುಕ್ತ ಜೀವಾನ ಪದಂ ಆಶ್ರಯಂ. ಮರೀಚಿ ಅದು ಮುಕ್ತಾನ ಪರಮಾಗತಿ. ಸರಿ. ತೇನ ಮುಕ್ತ ಭೇದ ವ್ಯಪದೇಶಶ್ಚ ಅಯಂ ತಾದೃಶಂ ನಾರಾಯಣಂ ವಿಚಕ್ಷತೆ. ಇದು ನೋಡಿ, ನಾನು ಅವಾಗಲೇ ಹೇಳಿದೆ ಚಷ್ಟೇ ಚಕ್ಷಾತೆ ಚಕ್ಷತೆ ಅಂತ ಲಟ್ಲಕಾರದ ಪ್ರಥಮ ಪುರುಷದ ಬಹುವಚನ ಅಂತ ನಾ ಹೇಳಿದ್ದೆ. ಅದನ್ನು ಗೋವಿಂದಾಚಾರ್ಯರು ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನಕ್ಕನುಸಾರವಾಗಿ ವಿಚಕ್ಷತೆ ಅಂದರೆ ವಿಚಕ್ಷಣಾಯ, ಜ್ಞಾನಕ್ಕಾಗಿ, ಅದನ್ನೇ ಜ್ಞಾನಕ್ಕಾಗಿ ವಿವಿಧತೆಯ ಸ್ತೋತು ಇಚ್ಛಂತಿ. ಜ್ಞಾನಕ್ಕಾಗಿ ಅಂದರೆ ವಿ ಎಂಬಲ್ಲಿ ವಿವಿಧ ರೀತಿಯಿಂದ ಅಂತ ಅರ್ಥ. ಚಕ್ಷಣ ಅಂದರೆ ಜ್ಞಾನ ರೂಪವಾದ ಧ್ಯಾನ, ಅದಕ್ಕಾಗಿ ಇಚ್ಛಂತಿ ಅಪೇಕ್ಷೆ ಪಡ್ತಾರೆ ಅಂತ ಅದರ ತಾತ್ಪರ್ಯ ಹೇಳಿದ್ದಾರೆ. ಮಿತ ಎಂಬ ಶಬ್ದಕ್ಕೆ ಭಗವಂತನಿಗೆ ಸಂಬಂಧಪಟ್ಟಂತೆ ಜ್ಞಾತ ಅಂತ ಅರ್ಥ, ಜೀವನಿಗೆ ಸಂಬಂಧಪಟ್ಟಂತೆ ಸೀಮಿತ ಅಂದರೆ ಅಳೆಯಲ್ಪಟ್ಟದ್ದು ಅಂತ ಅರ್ಥ. ಇದು ಹೇಗೆ ಅಂದರೆ ಬೃಹದಾರಣ್ಯಕ ಭಾಷೆಯಲ್ಲಿ ಮಾನಂ ಜ್ಞಾನಂ ಲಯಶ್ಚೈವ ನಿರ್ಮಾಣಂ ಚೇತಿ ಕಥ್ಯತೆ, ಮರ್ಯಾದಾ ಚೈವ ಅಂತ ಹೀಗೆ ಒಂದು 4-6 ಅರ್ಥಗಳನ್ನು ಹೇಳಿದ್ದಾರೆ. ಹಿಂದೆ ಒಂದ್ಸರಿ ಹೇಳಿದ್ದೆ ಅದನ್ನ. ಒಂದು ತಿಳಿಯುವುದು ಅಂತ ಅರ್ಥ, ಮಾನೆ ಧಾತುವಿಗೆ ನೋಡಿ, ಇಲ್ಲಿ ಮಾ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಮಾನ ಅಂತ ಅದರ ಅರ್ಥ. ಮಾನ ಅಂದ್ರೆ ಏನು? ನಮಗೆ ಈಗಾಗಲೇ ಗೊತ್ತಿರುವಂತೆ ಮಾನ ಅಂದ್ರೆ ಒಂದು ತಿಳಿಯುವುದು, ಇನ್ನೊಂದು ನಿರ್ಮಾಣ ಮಾಡುವುದು, ಮತ್ತೆ ಅಳತೆ ಮಾಡುವುದು ಅಂತನೂ ಅರ್ಥ. ಇಲ್ಲಿ ಈ ತಿಳಿಯುವುದು ಮತ್ತೆ ಅಳತೆ ಮಾಡುವುದು ಇದೆಯಲ್ಲ, ಇವು ಸ್ವಲ್ಪ ಸ್ವಲ್ಪ ಭಿನ್ನ ಭಿನ್ನ ಅಷ್ಟೇ. ನಾನು ಹಿಂದೆ ಅನೇಕ ಸರಿ ನಿಮ್ಗೆಲ್ಲರಿಗೂ ಹೇಳಿದ್ದೆ, ಈ ಧಾತುವಿಗೆ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಇರ್ತದೆ ಅಂತ. ಕಳೆದ ದಿವಸನೂ ಯಾವುದೋ ಒಂದು ಪ್ರಸಂಗದಲ್ಲಿ ಹೇಳಿದ್ದೆ. ಹೋಗುವುದು ಬರುವುದು ಅನ್ನುವುದು ನಾವಿರುವ ದೃಷ್ಟಿಕೋನದಿಂದ ಹೋಗುವುದು ಬರುವುದು ಅಂತೀವಿ ಅಷ್ಟೇ. ವಸ್ತುತಃ ಹೋಗುವುದು ಅನ್ನೋದು ಬರುವುದು ಅನ್ನೋದು ಕೇವಲ ಮೂವಿಂಗ್ ಅಷ್ಟೇ, ಅದು ಬಿಟ್ಟಲ್ಲಿ ಬೇರೆ ಏನಿಲ್ಲ. ಹಾಗೆ ತಿಳಿಯುವುದು ಅಂದ್ರೆ ಭಗವಂತನ ಜ್ಞಾನವೆಂಬ ಕಾಂತಿಯನ್ನು ನಾವು ತಿಳಿಯುವುದು ಅಂದ್ರೆ ಅನಂತ ಅಂತ ತಿಳಿಯುವುದು. ಮತ್ತೆ ಜೀವನ ಜ್ಞಾನವೆಂಬ ಕಾಂತಿಯನ್ನು ನಾವು ತಿಳಿಯುವುದು ಅಂದ್ರೆ ಅಳತೆ ಮಾಡುವುದು ಅಂತ ಅರ್ಥ. ಅಳತೆ ಮಾಡುವುದು ಅಂದ್ರೆ ಇಷ್ಟೇ ಸೀಮಿತ ಅಂತ. ಜೀವನಿಗಿರುವ ಜ್ಞಾನವೆಂಬ ಕಾಂತಿ ಅದು ಅವನಕ್ಕಿಂತ ಮೇಲಿನವ್ರಿಗಿಂತ ಅದು ಕಡಿಮೆ, ಕೆಳಗಿನವ್ರಿಗಿಂತ ಸ್ವಲ್ಪ ಹೆಚ್ಚು, ಹೀಗೆ ಅದಕ್ಕೊಂದು ಅಳತೆ ಪೂರ್ವಕವಾಗಿ ನಾವು ತಿಳಿಯಬಹುದು. ವಸ್ತುತಃ ಅಳತೆ ಮಾಡುವುದು ಅಂದ್ರೆ ತಿಳಿಯುವುದೇ ಅಲ್ಲ, ಬೇರೆ ಏನಲ್ಲ. ಆದರೆ ನಮ್ಮ ಎದುರಿಗಿರೋ ಘಟವನ್ನು ನಾವು ಹೀಗೆ ನೋಡಿದಾಗ, ಪಟ ನೋಡಿದಾಗ ಅದನ್ನೇ ನಾವು ವಿಶೇಷ ಎಷ್ಟು ಎತ್ತರ ಎಷ್ಟು ಅಗಲ ಅಂತ ಯಾರು ಅಳತೆ ಮಾಡ್ತಾ ಕೂತಿರೋದಿಲ್ಲ. ಸುಮ್ಮನೆ ಇನ್ ಜನರಲ್ ತಿಳ್ಕೊತೀವಿ, ಘಟದಿಂದ ಪಟದಿಂದ ಏನಾಗ ಕೆಲಸ ಮಾಡಬೇಕು ಆಗ್ತದೋ ಅದು ಮಾಡ್ಕೊಂಡ್ಬಿಡ್ತೇವೆ. ಆದರೆ ನಿರ್ದಿಷ್ಟವಾಗಿ ಒಂದು ಭೂಮಿಯನ್ನು ಒಂದು ಬಟ್ಟೆಯನ್ನು ಅಳೆಯುವುದು ಅಂದ್ರೆ ಮತ್ತೆ ಅಲ್ಲಿ ತಿಳಿಯುವುದೇ, ಆದರೆ ಉದ್ದ ಅಗಲಗಳನ್ನು ತಿಳಿಯುವುದಕ್ಕೆ ಅಳತೆ ಮಾಡುವುದು ಅಂತ ಅರ್ಥ. ಹೀಗೆ ಅದರ ಅರ್ಥ ಆಗ್ತದೆ. ಮುಂದೆ ತತ್ವಪ್ರಕಾಶಕದಲ್ಲಿ ಬ್ರಹ್ಮಾಂಡ ಕೋಶಂ ಯಸ್ಯ ವೀರ್ಯಮಾಹು ಇತಿ ಸಮುದ್ರಸ್ಥತ್ವ ಬ್ರಹ್ಮಾಂಡ ವೀರ್ಯತ್ವಾದಿ ವಿಷ್ಣುಲಿಂಗಾನ. ಇವೊಂದು 2-3 ವಿಷ್ಣುವಿನ ಲಿಂಗಗಳಿವು, ಅವನಲ್ಲಿ ಮಾತ್ರ ಇರುವ ಧರ್ಮಗಳು. ಅದ್ಯಾವುದು ಅಂದ್ರೆ ಈ ಯಸ್ಯಾಂಡ ಕೋಶಂ ಶುಷ್ಮಮಾಹು ಅಂತ ತೈತ್ರಿಯ ಆರಣ್ಯಕದಲ್ಲಿ ಮತ್ತೊಂದು ವೇದವಾಕ್ಯ ಇದೆ. ಅಂಡಕೋಶ ಅಂದ್ರೆ ಈ ಬ್ರಹ್ಮಾಂಡ ಏನಿದೆ ಇದು ಯಸ್ಯ ಶುಷ್ಮಮಾಹು, ಯಾವ ಭಗವಂತನ ವೀರ್ಯದಿಂದ ಹುಟ್ಟಿದ್ದು ಅಂತ ಜ್ಞಾನಿಗಳು ತಿಳಿಯುತ್ತಾರೆ. ಹೀಗೆ ಇದು ಬ್ರಹ್ಮಾಂಡ ಕೋಶಂ ಯಸ್ಯ ವೀರ್ಯಮಾಹು ಅಂತ ಜಯತೀರ್ಥರು ಬರೆದಿದ್ದಾರೆ. ಮತ್ತೆ ಸಮುದ್ರೇಂತ ಕವಯೋ ವಿಚಕ್ಷತೆ ಅನ್ನೋದ್ರಿಂದ ಸಮುದ್ರಸ್ಥತ್ವ ಅಥವಾ ಸಮುದ್ರಾಂತಸ್ಥತ್ವ ಇದು ಗುಣ ತಿಳಿಯಿತು. ಹೀಗೆ ಸಮುದ್ರಾಂತಸ್ಥತ್ವ ಬ್ರಹ್ಮಾಂಡ ವೀರ್ಯತ್ವ ನೋಡಿ, ಸಮಾಸ ಹೇಳ್ತೇನೆ ಅದಕ್ಕೆ. ಬ್ರಹ್ಮಾಂಡಂ ವೀರ್ಯಂ ಯಸ್ಯ ಸಹ ಬ್ರಹ್ಮಾಂಡ ವೀರ್ಯ ಅಂದ್ರೆ ಬ್ರಹ್ಮಾಂಡಂ ಯಸ್ಯ ವೀರ್ಯಾತ್ ಜಾತಂ ಅಂತ ಹೀಗೆ ಅದರ ಅರ್ಥ ಆಗಬಹುದು. ಬ್ರಹ್ಮಾಂಡಂ ವೀರ್ಯಂ ಯಸ್ಯ ಸಹ ಅಂತೂ ಮಾಡಬಹುದು. ಯಾಕೆಂದ್ರೆ ಅಲ್ಲಿ ವೇದವಾಕ್ಯ ಇರುವುದು ಸುಷ್ಮಂ ಅಂತ ಪ್ರಥಮ ವಿಭಕ್ತಿಯೇ ಇದೆ. ಬ್ರಹ್ಮಾಂಡಂ ವೀರ್ಯಾತ್ ಯಸ್ಯ ಸಹ ಅಂತ ಪಂಚಮಿ ವಿಭಕ್ತಿ ಮಾಡಿದ್ರು ತಪ್ಪಲ್ಲ. ಯಾವ ಭಗವಂತನ ವೀರ್ಯದಿಂದ ಬ್ರಹ್ಮಾಂಡವು ಹುಟ್ಟಿದೆಯೋ ಅವನು ಬ್ರಹ್ಮಾಂಡ ವೀರ್ಯ ಅಥವಾ ಬ್ರಹ್ಮಾಂಡ ವೀರ್ಯ ಸುಷ್ಮ ಅಂತ ಅರ್ಥ. ಮೂಲದಲ್ಲಿ ಸುಷ್ಮಂ ಅಂತ ದ್ವಿತೀಯ ವಿಭಕ್ತಿ ಅಥವಾ ಪ್ರಥಮ ವಿಭಕ್ತಿಯೇ ಇರುವುದರಿಂದ ನಾನು ಆ ಥರ ಹೇಳಿದೆ ಅಷ್ಟೆ. ಇವೆಲ್ಲ ವಿಷ್ಣುಲಿಂಗಗಳು. ಇವು ವಿಷ್ಣುಲಿಂಗಾನಾಂ ಅಂತಃಪ್ರವಿಷ್ಟ ನಿಷ್ಠತೆಯ
ಉಪದೇಶಾತ್, ಇವೆಲ್ಲ ಈ ಲಿಂಕ್ಗಳು ಎಲ್ಲಿವೆ ಇವು? ಅಂತಃ ಪ್ರವಿಷ್ಟನಾದವನು. ಹಿಂದೆ ಕೆಲವನ್ನ ವೇದವಾಕ್ಯಗಳನ್ನು ನೋಡಿದ್ದೀವಲ್ಲ, ಅಂತಶ್ಚಂದ್ರಮಸಿ ಮನಸಾಚರಂತಂ ಅಂತಃ ಪ್ರವಿಷ್ಟಂ ಅಂತ ಮೇಲೆ ಬಂದಿದೆ ನೋಡಿ, ಅವು ತೈತರಿ ಆರಣ್ಯಕದಲ್ಲೇ. ಅಂತಃ ಪ್ರವಿಷ್ಟನಾದ ಒಬ್ಬ ದೇವತೆ, ಅವನಲ್ಲಿ ಈ ಗುಣಗಳು ಇವೆ. ಅಂತಃ ಪ್ರವಿಷ್ಟ ನಿಷ್ಠತೆಯ ಈ ಗುಣಗಳನ್ನು ಉಪದೇಶ ಮಾಡಿದ್ದಾರೆ. ಸಮುದ್ರಸ್ಥತ್ವ ಮತ್ತು ಬ್ರಹ್ಮಾಂಡ ವೀರ್ಯತ್ವ ಅಂತ. ಅಂತಸ್ಥಿತತ್ವ ಅಂದರೆ ಹೃದಯ ಗುಹಾಸ್ಥಿತತ್ವ. ಹೃದಯ ಗುಹಾಸ್ಥಿತನಾದ ದೇವತೆಯಲ್ಲಿಯೇ ಸಮುದ್ರಸ್ಥತ್ವ ಎಂಬ ಲಿಂಗಗಳನ್ನು ಮತ್ತು ಬ್ರಹ್ಮಾಂಡ ವೀರ್ಯತ್ವ ಎಂಬ ಲಿಂಗವನ್ನು ಉಪದೇಶ ಮಾಡಿದೆ ವೇದವಾಕ್ಯ. ಆದ್ದರಿಂದ ಅಂತಃ ಪ್ರವಿಷ್ಟಂ ಕರ್ತಾರಂ ಇತಿ ಅಂತಃಶ್ರೂಯಮಾನೋ ವಿಷ್ಣುರೇವ. ಅಂತಃ ಪ್ರವಿಷ್ಟನಾದ ಆ ಕರ್ತ ಏನಿದ್ದಾನೆ ಅವನು ಸ್ವಯಂ ಕೊನೆಗೆ ವಿಷ್ಣುವೇ ಆಗ್ತಾನೆ. ಕರ್ತಾರಂ ತೆಲ್ಲಿ ಶಬ್ದ ಅಂದರೆ ನಾವು ಕಳೆದ ದಿವಸ ಪೂರ್ವ ಪಕ್ಷದಲ್ಲಿ ನೋಡಿದ ವೇದವಾಕ್ಯ, ಅದು ತೈತ್ರಿ ಆರಣ್ಯಕ 3:11. ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಭಾಗದಲ್ಲೇ ಬಂದದ್ದು. ಆದರೆ ಅಂತಃ ಪ್ರವಿಷ್ಟನಾದ ಕರ್ತ ಅಂದರೆ ಯಾವನು ಸಮುದ್ರದಲ್ಲಿದ್ದಾನೋ, ಯಾರು ಬ್ರಹ್ಮಾಂಡ ವೀರ್ಯನೋ ಅವನೇ ಅಂತಃ ಪ್ರವಿಷ್ಟ ಕರ್ತ ಅಂತ ಹೀಗೆ ಒಟ್ಟಾರೆ ತಿಳಿದು ಬರ್ತದೆ ಅಂತ ತಾತ್ಪರ್ಯ. ಅಂತಃ ಪ್ರವಿಷ್ಟಂ ಕರ್ತಾರಂ ಅಂತ ಏನು ವಿಶೇಷಣ ಕೊಟ್ಟಿದಾರಲ್ಲ ಕರ್ತೃವಿಗೆ, ಅಂತಃ ಕರ್ತ ಹೇಗಾಗಿದ್ದಾನೆ ಅವನಂದ್ರು ಅಂತಃ ಪ್ರವಿಷ್ಟನಾದ್ರಿಂದ ಕರ್ತ ಆಗಿದ್ದಾನೆ ಅಂತ ಹೇತುಗರ್ಭ ವಿಶೇಷಣ ತಗೋಬಹುದು. ಇದು ನನಗೆ ಈಗ ತಾನೇ ಮನಸ್ಸಿಗೆ ಬಂದ ಅರ್ಥ. ಒಳಗಿರುವುದರಿಂದ ಕರ್ತ ಆಗಿದ್ದಾನೆ. ಉಳಿದವರೆಲ್ಲ ಇವನಂತೆ ಅಂತರ್ಬಹಿಷ್ಯ ತತ್ಸರ್ವಂ ಇರುವವರಲ್ಲ. ಆದ್ರಿಂದ ಅವರು ಪೂರ್ಣ ಕರ್ತಾರರೂ ಅಲ್ಲ. ಇವನೇ ಕರ್ತ ಯಾಕೆ ಅಷ್ಟು ಪೂರ್ಣವಾಗಿ ಅಂದ್ರೆ ಅಂತರ್ಬಹಿಷ್ಯ ಇರುವುದರಿಂದ ಅವನು ಕರ್ತ ಅಂತ ಅದು ಹೇತುಗರ್ಭ ವಿಶೇಷಣ ಅಂತ ತಗೋಬಹುದು. ಅಂತಃ ಪ್ರವಿಷ್ಟ ಯಾರು ಅಂತ ಅನ್ನೋದನ್ನು ದೃಢಪಡಿಸಿದ್ರೆ, ಅವನು ವಿಷ್ಣುವೇ ಅಂತ ದೃಢಪಡಿಸಿಬಿಟ್ರೆ ಅವನೇ ಕರ್ತ, ಅವನೇ ಸಮುದ್ರದಲ್ಲಿರುವವನು ಇದ್ದಾನೆ ಅಂತ ವರ್ಣಿತನಾದವನು ಅವನು, ಮತ್ತೆ ಬ್ರಹ್ಮಾಂಡ ವೀರ್ಯ ಅಂತ ವರ್ಣಿತನಾದವನು ಅವನು. ಆದ್ರಿಂದ ಅವನಲ್ಲೇ ಈ ಅಂತಃ ಪ್ರವಿಷ್ಟತ್ವ ಇವೆಲ್ಲಾ ಗುಣಗಳು ಬಂದ್ರೆ ಕೊನೆಗೆ ಆನಂದಮಯನು ವಿಷ್ಣುವೇ ಆಗ್ತಾನೆ ಅಂತ ತಾತ್ಪರ್ಯ ಆಗ್ತದೆ. ಅಂತಃ ಪ್ರವಿಷ್ಟಂ ಕರ್ತಾರಂ ಅಂತ ಒಂದೇ ಮಾತಿಗೆ ನೀವು ಜೋತು ಬಿದ್ದು ಅವನನ್ನು ಇಂದ್ರ ಚಂದ್ರ ಅಂತ ಅನ್ಕೊಂಡ್ಬಿಡ್ಬೇಡಿ. ಅಂತಃ ಪ್ರವಿಷ್ಟನಾದವನು ಯಾರೋ ಅವನೇ ಸಮುದ್ರ ಅಂತ ವರ್ತಮಾನ ಅಂತನೂ ಶ್ರುತಿ ಹೇಳ್ತಾ ಇದೆ. ಅದೇ ತೈತ್ರಿ ಆರಣ್ಯಕ. ಅವನ ವೀರ್ಯದಿಂದ ಹುಟ್ಟಿದ್ದೇ ಬ್ರಹ್ಮಾಂಡ ಅಂತ ಹೇಳ್ತಿದೆ. ಆದ್ರಿಂದ ಇಂದ್ರ ಚಂದ್ರಾದಿಗಳು ಅವರಲ್ಲ, ವಿಷ್ಣುವೇ ಅವನು ಅಂತ ನಾವು ಹೇಳಬೇಕಾಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.